ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಇದೀನಿ ಇವತ್ತು ನಾಗಪ್ಪನಹಳ್ಳಿ ಗೇಟಲ್ಲಿ. ಸೊ ವಿಶೇಷವಾಗಿ ಇವತ್ತಿನ ದಿನ ಏನು ಕನ್ನಡ ರಾಜ್ಯೋತ್ಸವ ಹಾಗೂ ವಾರದ ತರಕಾರಿ ಹಣ್ಣು ಮತ್ತು ದಿನಸಿ ಸರಕು ಸಂತೆಯ ಪ್ರಾರಂಭೋತ್ಸವ ನಡೀತಾ ಇದೆ. ನಮ್ಮ ನಾಗಪ್ಪನಹಳ್ಳಿ ಗೇಟು ಮತ್ತು ಮಹದೇವಪುರ ಬಸ್ ಸ್ಟಾಪ್ ಅಂತಲೂ ಕರೀತಾರೆ. ಸೊ ಇದೇನಿದೆ, ಸೊ ಇದು ಸುಮಾರು ಕೊರೋನಾ ಟೈಮಲ್ಲಿ ಈ ಒಂದು ನಾಗಪ್ಪನಹಳ್ಳಿ ಗೇಟಲ್ಲಿ ಸಂತೆ ನಡೀತಾ ಇತ್ತು. ಸೊ ಹಾಗಾಗಿ ಈಗ ಪ್ರಾರಂಭೋತ್ಸವ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಈ ಒಂದು ನಾಗಪ್ಪನಹಳ್ಳಿ ಗೇಟಲ್ಲಿ ಸುಮಾರು 4 ಕಡೆಗೆ ದಾರಿ ಮಾರ್ಗ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ವಾ, ಇದೇ ಮೇನ್ ನಾನು ಜಂಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈಲ್ವೆ ಟ್ರ್ಯಾಕಿಗೆ ಜಂಕ್ಷನ್ ಅಂತ ಕರೀತಾರೆ, ಬಸ್ಗಳಿಗೆ ಏನಂತಾರೆ ಕಮೆಂಟ್ ಮಾಡಿ. ಸೊ 4 ದಿಕ್ಕಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ನಾಗಪ್ಪನಹಳ್ಳಿ ಗೇಟು, ಯಾಕೆಂದರೆ ತುಂಬ ಅಭಿವೃದ್ಧಿ ಆಗ್ತಾ ಇದೆ ಈ ಒಂದು ದಾರಿ ಮಾರ್ಗ. ಯಾಕಂದರೆ ಇದು ಮೇನ್ ರೋಡು, ಕುಮಟಾ ಮತ್ತು ಕುಡಮುಡುಗು ಮೇನ್ ರೋಡು. ಸೊ ನಾನೇನು ಹೇಳಿದ್ನಲ್ಲ, ಪರಶಾಂಪುರ ಮತ್ತು ಚಳ್ಳಕೆರೆ, ಚಿತ್ರದುರ್ಗ, ದಾವಣಗೆರೆ ಮೇನ್ ರೋಡು. ಸೊ ಇಲ್ಲೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಅಂಗಡಿಗಳು ಓಪನ್ ಆಗ್ತಾ ಇದೆ, ತುಂಬ ಬೇಡಿಕೆ ಇದೆ. ನೋಡಿ, ಅದು ಆಂಧ್ರ ಪ್ರದೇಶ ಅಂದರೆ ಕಲ್ಯಾಣದುರ್ಗ ಆನಂದಪುರಕ್ಕೆ ಹೋಗುವಂತಹ ಬಸ್ಸು. ಲೆಫ್ಟಲ್ಲಿ ಸ್ಟ್ರೈಟ್ ಹೋದರೆ ಪಾವಗಡ, ಹಿಂದೂಪುರ. ಸೊ ಈ ಕಡೆ ಬಂದರೆ ಅಮರಾಪುರ, ಸಿರಾ, ಬೆಂಗಳೂರಿಗೆ ಹೋಗ್ಬೋದು. ಇದು ನಾಗಪ್ಪನಹಳ್ಳಿ ಗೇಟ್ ಫ್ರೆಂಡ್ಸ್. ನಿಮ್ಮ ಪರಿಚಯ ಮತ್ತು ಈ ಒಂದು ಗೇಟಲ್ಲಿ ಏನು ಮಾಡ್ತಿದ್ರಲ್ವ, ಇದರ ಒಂದು ಅನಿಸಿಕೆ ಹೇಳಿ. ಪಿಳ್ಳಳ್ಳಿ ಸಿ ಚಿತ್ರಲಿಂಗಪ್ಪ, ಸಾಮಾಜಿಕ ಹೋರಾಟಗಾರರು, ಪ್ರಗತಿಪರ ರೈತರು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಗಡಿ ಭಾಗದ ನಾಗಪ್ಪನಹಳ್ಳಿ ಗೇಟ್ನಲ್ಲಿ ಸಂತೆ ಮತ್ತು ಸರಕು ಪ್ರಾರಂಭ ಮಾಡಬೇಕು, ಜೊತೆಗೆ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಅನೇಕ ಜನ ಯುವ ಮಿತ್ರರು, ಯುವಕರು ಮತ್ತು ಹಿರಿಯರು ಮತ್ತು ನಮ್ಮ ದಾಸಪೇಶು ಪ್ರಹ್ಲಾದ ಅವರು, ಮಂಜುನಾಥರವರು ಸೇರಿಕೊಂಡು ಈ ದಿನ ಒಂದು ಪ್ರಾರಂಭ ಮಾಡಬೇಕು. ಪ್ರತಿ ಭಾನುವಾರ ಸಂತೆ ನಡೀಬೇಕು. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯ ರೈತರಿಗೆ ಮತ್ತು ಗ್ರಾಹಕರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ಈ ದಿನ ಸಂತೆಯನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡೋದ್ರಿಂದ ಮುಂದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಸಾಕಷ್ಟು ನಾಗರಿಕ ಸವಲತ್ತುಗಳನ್ನು ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು, ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ಮುಖಂಡರು ಎಲ್ಲ ಸೇರಿ ನಾವಿವತ್ತು ಈ ಸಂತೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಸಂತೆ ಕೂಡ ಯಶಸ್ವಿಯಾಗಲಿ. ಇನ್ನು ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತವೆ. ಇಲ್ಲಿ ನಾಗಪ್ಪನಹಳ್ಳಿ ಗೇಟಲ್ಲಿ ಒಂದು ಹೊಸ ನಾಮಕರಣವೂ ಕೂಡ ಆಗುತ್ತೆ. ನಾಗಪ್ಪನಹಳ್ಳಿ ಗೇಟ್ ಅನ್ನುವಂಥದ್ದು ಅದು ಆಂಧ್ರ ಕಲ್ಯಾಣದುರ್ಗ ತಾಲೂಕಿನ ಆಂಧ್ರ ಭಾಗದ ಒಂದು ಹಳ್ಳಿಯ ಹೆಸರದು. ನಾವು ಕನ್ನಡಿಗರಾಗಿರೋದ್ರಿಂದ, ಅಪ್ಪಟ ಕನ್ನಡ ಭಾಷೆಯನ್ನು ಮಾತಾಡ್ತಿರೋರಾಗಿರೋದ್ರಿಂದ ನಾವು ಕನ್ನಡದ ಒಂದು ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯೋಚನೆ ಇದೆ. ಮತ್ತು ಮೂಲಭೂತ ಸೌಕರ್ಯಗಳಿಗೋಸ್ಕರ ಚಿತ್ರದುರ್ಗ ಜಿಲ್ಲಾ ಕಚೇರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿಗೂ ಕೂಡ ನಾವೆಲ್ಲರೂ ಕೂಡ ಹೋಗೋರಿದ್ದೀವಿ. ನಮಗೆ ಸವಲತ್ತುಗಳನ್ನು ಕಲ್ಪಿಸಬೇಕು ಅಂತೇಳಿ ನಾವು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಯುವಕರು ಮತ್ತು ಹಿರಿಯರು ಜನರು ಕೂಡ ಸಹಕರಿಸಬೇಕು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮತ್ತು ಸಂತೆ ಯಶಸ್ವಿಯಾಗಿ ನಡೀಬೇಕು ಅಂತೇಳಿ ನನ್ನ ಕಳಕಳಿಯ ವಿನಂತಿ ಬಂಧುಗಳೇ. ನಿಮ್ಮ ಪರಿಚಯ? ನನ್ನ ಹೆಸರು ಜಿ ದಾಸಪ್ಪ, ನಿವೃತ್ತ ಮುಖ್ಯ ಶಿಕ್ಷಕರು. ಓಕೆ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳೊಂದಿಗೆ ಓಕೆ. ನಾಗಪ್ಪನಹಳ್ಳಿ ಗೇಟ್ನಲ್ಲಿ ಹಿಂದೆ ಸಂತೆ ನಡೆಯುತ್ತಾ ಇತ್ತು. ಕೊರೋನಾ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನಿಂತು ಹೋಗಿತ್ತು. ಇದನ್ನ ಯಾಕೆ ಮುಂದುವರಿಸಬಾರದು ಅಂತಂದೇಳಿ ನಮ್ಮ ಸಮಾನ ಮನಸ್ಕರೆಲ್ಲರೂ ಸೇರಿ ಮಾತಾಡ್ಕೊಂಡಿವಿ. ಆಯ್ತು ಮಾಡೋಣ ಅಂತಂದೇಳಿ ಮಾತಾಡಿ ಎಲ್ಲ ಕರಪತ್ರಗಳನ್ನು ಹಂಚಿ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸರ್ ಹೇಳಿ, ಯಾವ್ಯಾವ ಗ್ರಾಮ ಈ ಒಂದು ಪ್ಲೇಸಿಗೆ ಬರ್ತಾರೆ ಸಂತೆಗೆ? ಮಹದೇವಪುರ, ಓಕೆ, ಹೊರಗಡ್ಡೆ, ಕಡೆಹುಡೆ, ಗೋಬ್ನಹಳ್ಳಿ, ಗೌರಿಪುರ, ಪಿಳ್ಳಳ್ಳಿ, ಕ್ಯಾದಿಕುಂಟೆ, ಸಿದ್ದೇಶ್ವರ ದುರ್ಗ, ಲಿಂಗದಹಳ್ಳಿ, ಕೆಂಚಮ್ಮನಹಳ್ಳಿ, ಇನ್ನಿತರ ಗ್ರಾಮಗಳು. ಮತ್ತೆ ಆಂಧ್ರ ಪ್ರದೇಶದಲ್ಲಿ ಮಲಯನೂರು, ವಡ್ಡಿಪಾಳ್ಯಮು, ಈ ಕಡೆ ನಾಗಪ್ಪನಹಳ್ಳಿ, ಸೀಗಲಹಳ್ಳಿ, ಸಿನಿಮಜ್ಜನಹಳ್ಳಿ, ಕೊಳ್ಳರಟ್ಟಿ, ನಾಗಪ್ಪನಹಳ್ಳಿ ಹೇಳಿದ್ವಲ್ಲ. ಸೊ ಇಷ್ಟೊಂದು ಗ್ರಾಮಗಳಿಗೆ ಈ ಒಂದು ಕೇಂದ್ರ ಪ್ಲೇಸ್ ಆಗಿದೆ. ಸೊ ಪರಶುರಾಂಪುರ ಎಷ್ಟು ಕಿಲೋಮೀಟರ್ ಆಗುತ್ತೆ? ಲಿಂಗದಹಳ್ಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಪರಶುರಾಂಪುರ 7 ಕಿಲೋಮೀಟರ್ ಆಗುತ್ತೆ. ಓಕೆ. ಲಿಂಗದಹಳ್ಳಿ 14 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿ ಮಾಡೋದ್ರಿಂದ ರೈತರಿಗೆ ಎಷ್ಟೆಲ್ಲ ಉಪಯೋಗವಾಗುತ್ತದೆ? ಸರ್, ಬೇರೆ ದೂರ ಪ್ರದೇಶಗಳಿಗೆ ಹೋಗೋ ಬದಲು ಸಮಯ ಉಳಿಯುತ್ತೆ, ಆರ್ಥಿಕವಾಗಿ ಸ್ವಲ್ಪ ಉಳಿಸಬಹುದು. ಹೌದು, ಟ್ರಾನ್ಸ್ಪೋರ್ಟ್ ಅಮೌಂಟ್ ಕಮ್ಮಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ. ತರಕಾರಿಗೆ ಸೊಪ್ಪನ್ನು ಕಿತ್ಕೊಂಡು ಮಾರ್ಬೋದು. ಮಾಡ್ಕೊಂಡು ಹೋಗ್ಬೋದು. ಅದನ್ನೇ ದೂರದ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಸ್ವಲ್ಪ ತೊಂದರೆ ಆಗುತ್ತೆ. ಹೌದು. ಆದ್ರಿಂದ ಇದನ್ನು ಸ್ವಲ್ಪ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಓಕೆ, ಥ್ಯಾಂಕ್ ಯು. ನಿಮ್ಮ ಪರಿಚಯ? ಹೆಸರು ಬಂದು ಪ್ರಹ್ಲಾದ ಅಂತೇಳಿ. ಓಕೆ. ಇಲ್ಲ ಸ್ಥಳೀಯ ವಾಸಿಗಳು ನಾವು. ಓಕೆ. ಈ ಬಿಫೋರ್ ಕರೋನಾ ಮುಂಚಿತವಾಗಿ ಸಂತೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಓಕೆ. ಇಲ್ಲಿನ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗೆ
ತುಂಬಾ ಅನುಕೂಲ ಆಗ್ತಿತ್ತು. ಹೌದು ಹೇಗೆ ಯಾವ ರೀತಿ ಅಂದ್ರೆ ಅವ್ರು ಸ್ವಲ್ಪ ಅವ್ರ ಮನೆಗಿಂತ ಹೆಚ್ಚಾಗಿ ಸ್ವಲ್ಪ ತರಕಾರಿ ಬೆಳ್ಕೊಂಡವರು, ಸೊಪ್ಪು ಬೆಳ್ಕೊಂಡವರು. ಹೌದು ಸೊ ಅದು ವೇಸ್ಟ್ ಆಗಿ ಹೋಗ್ತಿತ್ತು. ಹೌದು ಇವಾಗ ಅವರು ಆ ಸೊಪ್ಪು ತರಕಾರಿ ತಂದು ಹ್ಮ್. ಇಲ್ಲಿ ಮಾರಿ ಅವ್ರಿಗೆ ಬೇಕಾದಂತಹ ದಿನಸಿ ಸಾಮಾನುಗಳನ್ನು ಮನೆ ತಗೊಂಡು ಹೋಗ್ತಿದ್ದಾರೆ. ಹೌದು ಹೌದು ಇದು ತುಂಬಾ ಅನುಕೂಲ ಆಗ್ತಿದೆ. ಹೌದು ಮತ್ತೆ ವಯಸ್ಸಾದಂತವ್ರಿಗೆ, ಮುದುಕರಿಗೆ, ಇಲ್ಲೆಲ್ಲ ಪಶ್ಚಿಮಗಾಗ್ಲಿ ಲಿಂಗಗಳಿಗೆ ಹೋಗ್ಬೇಕಂದ್ರೆ ತುಂಬಾ ತ್ರಾಸ ಆಗ್ತಿತ್ತು, ದೂರ ಆಗ್ತಾ ಇತ್ತು. ದೂರ ಆಗ್ತಿತ್ತು. ಸೊ ಜಸ್ಟ್ ಈಗ ವಾಕಬಲ್, ಜಸ್ಟ್ ಒಂದು ವಾಕ್ ಬಂದಂಗೆ ಬಂದ್ಬಿಟ್ಟು ಸೊ ಪ್ರತಿದಿನ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿ ಸಿಗುತ್ತೆ. ಸೊ ಇದು ಈ ಚಿತ್ರಲಿಂಗಪ್ಪ ಅವರು ಮತ್ತೆ ನಮ್ಮ ಗುರುಗಳಾದಂತಹ ದಾಸಪ್ರೇಷ್ಟು, ನಮ್ಮ ಮಂಜು ಅವರು ಮತ್ತೆ ಇದೆಲ್ಲ ಸ್ಥಳೀಕರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದು Okay. ತುಂಬಾ ಯಶಸ್ವಿ ಆಗುತ್ತೆ ಕೂಡ. ಇಲ್ಲಿ ಅನುಕೂಲ ಇದೆ, ಒಂದು ಅವಶ್ಯಕತೆ ಇತ್ತು. ಸೊ ಈ ಸಂತೆ ನಡೀತಕ್ಕಂಥದ್ದು ಎಲ್ಲಾ ತರಕಾರಿ ಮಾರ್ತಕ್ಕಂಥವ್ರಿಗೆ ಮತ್ತು ಕೊಂಡುಕೊಳ್ಳುವಂತಹ ಒಂದು ಆಹ್ಲಾದಕರವಾದ ವಾತಾವರಣ ನಿರ್ಮಾಣ ಆಗಿದೆ. ಓಕೆ ಇದು ತುಂಬಾ ಯಶಸ್ವಿ ಆಗಲಿ. ಅದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಕನ್ನಡ ಮತ್ತು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಆಂಧ್ರ ಗಡಿ ಆಗಿರೋದ್ರಿಂದ ಅಲ್ಲಿ ಚೆಕ್ ಪೋಸ್ಟ್ ಆಗಿದೆ. ಸೊ ಅಂತಾರಾಜ್ಯ ಚೆಕ್ ಪೋಸ್ಟ್ ಅಂತ ಇಷ್ಟು ದಿನ ಇರಲಿಲ್ಲ, ಸುಮಾರು ಇದೇ ವರ್ಷ ಓಪನ್ ಆಗಿದೆ. ತುಂಬ ಕಂಟ್ರೋಲಿಗೆ ಬರ್ತಾ ಇದೆ. ಸೊ ತುಂಬ ಹೃದಯದ ಧನ್ಯವಾದಗಳು ಆರಕ್ಷಕ ಠಾಣೆಯವರಿಗೆ. ಯಾಕಂದರೆ ಇಷ್ಟು ದಿನ ಸುಮಾರು ಎಲ್ಲ ಬಂದಂಥ ಬಸ್ಗಳು, ಗೂಡ್ಸು ಎಲ್ಲ ಎಕ್ಸ್ಪ್ರೆಸ್ ಹೊಡಿತಾ ಇದ್ರು. ಸೊ ಈ ಚೆಕ್ ಪೋಸ್ಟರಿಂದ ತುಂಬ ಹೆಲ್ಪ್ ಆಗಿದೆ ಈ ಗಡಿ ಆಂಧ್ರ ಮತ್ತು ಕರ್ನಾಟಕ ಭಾಗದಲ್ಲಿ. ಹಾಗೆ ಒಮ್ಮೆ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ನಾಗಪ್ಪನಹಳ್ಳಿ ಗೇಟ್. ಸೊ ಇದು ಅವ್ರು ಹೇಳಿದ ಪ್ರಕಾರ ನ್ಯೂಸ್ ಕಳ್ಸೋಣ ಅಂತಂದು ಹಾಂ ಅದಕ್ಕೆ ಬರಬೇಕೆಲ್ಲ, ಮಾರೋರು ಕೊಳ್ಳೋರು ಎಲ್ಲರೂ ಬರಬೇಕಿಲ್ಲ. ಹಾಗೆ ಒಮ್ಮೆ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ನಾಗಪ್ಪನಹಳ್ಳಿ ಗೇಟ್. ಎಷ್ಟು ಜನ ಬರ್ತಾರೆ ಅಂದರೆ ಈ ಒಂದು ಮೇನ್ ಪ್ಲೇಸ್ಗೆ ಸುಮಾರು ಜನ ಬರ್ತಾರೆ, ಸುಮಾರು ಜನ ಹೋಗ್ತಾ ಇರ್ತಾರೆ. ಯಾಕಂದರೆ 4 ಕಡೆಯಲ್ಲಿರುವಂತಹ ಒಂದು ದಾರಿ ಮಾರ್ಗ. ಡೆವಲಪ್ಮೆಂಟ್ ತುಂಬ ಆಗ್ತಾಯಿದೆ ನಮ್ಮ ನಾಗಪ್ಪನಹಳ್ಳಿ ಗೇಟ್. ಸೊ ನಾಮಕರಣ ಯಾವ್ದು ಬರುತ್ತೋ ಗೊತ್ತಿಲ್ಲ. ಇದು ಆಂಧ್ರ ಗಡಿ ಇದೆ, ಮಹದೇವಪುರ ಬಸ್ ಸ್ಟಾಪ್ ಅಂತ ಅಂತ ಇರ್ತಾರೆ. ನಾಮಕರಣ ಅಂತ ಹೇಳಿದ್ದಾರೆ, ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಸೊ ಮೆಡಿಕಲ್ಸ್ ಇದೆ, ಪಂಚರ್ ಶಾಪ್ಸ್ ಇದೆ, ಎಲೆಕ್ಟ್ರಿಕ್ಸ್ ಇದೆ, ಸಿಮೆಂಟ್ ಸಿಗುತ್ತೆ, ತಿಂಡಿ, ಊಟ, ಕಾಫಿ ಏನೆಲ್ಲ ಸಿಗಬೇಕೋ ಸಿಗ್ತಾ ಇದೆ. ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಈ ಒಂದು ಆಂಧ್ರ ಗಡಿ ಭಾಗದಲ್ಲಿರುವಂತಹ ನಮ್ಮ ಪರಶುರಾಂಪುರ ಹೋಬಳಿಯ ಸಿದ್ದೇಶ್ವರದುರ್ಗದ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಪಿಳ್ಳಳ್ಳಿ ಸೇರುತ್ತಿದ್ದು. ಪಿಳ್ಳಳ್ಳಿ ಗೌರಿಪುರ ಸೆಂಟ್ರಲ್ ಬರುತ್ತೆ.